ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನು ಯಲಹಂಕ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಆಚರಿಸಲಾಯಿತು. ಬೆಳಗ್ಗೆ 7 ಗಂಟೆ ಸುಮಾರು 4 ಕಿಲೋಮೀಟರ್ ವಾಕ್ಥಾನ್ ಮೂಲಕ ಆರಂಭವಾದ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಹಳದಿ ಟಿ ಶರ್ಟ್ಗಳನ್ನು ಧರಿಸಿ ಉತ್ಸಾಹದಿಂದ ಪಾಲ್ಗೊಂಡರು. ಯಲಹಂಕದ ಓಲ್ಡ್ ಟೌನ್ನಲ್ಲಿರುವ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆ ಹೊರಟರು. ಮೆರವಣಿಗೆಯಲ್ಲಿ ಮಹಿಳೆಯರು, ಯುವಕರು, ಹಲವು ಕಲಾ ತಂಡಗಳು, ಎತ್ತಿನ ಗಾಡಿಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ತಂದವು. ನಂತರ ಮಿನಿ ವಿಧಾನಸೌಧದ ಮುಂದೆ ವೇದಿಕೆ ಕಾರ್ಯಕ್ರಮದಲ್ಲಿ ವಿವಿಧ ಕಲಾಕ್ಷೇತ್ರದ ಗಣ್ಯರನ್ನು ಸನ್ಮಾನಿಸಲಾಯಿತು. ಮುಖ್ಯ ರಸ್ತೆಯಲ್ಲಿ ರಿಸೀವ್ ಮಾಡಿದ್ವಿ. ರಾತ್ರಿ ನಾನು ಅವ್ರ ಜೊತೆಯಲ್ಲಿ ಮಾತಾಡಿ, ಯಾಕಂದರೆ ತಾವು ಮೊದಲನೇ ಬಾರಿಗೆ ಯಲಹಂಕಕ್ಕೆ ಬರ್ತಾ ಇದ್ದೀರಿ, ನಾವು ಇನ್ನೊಂದು ಕಡೆ ಬರೋಕ್ಕಾಗೋದಿಲ್ಲ, ನಮ್ಗೆ ಆಹ್ವಾನ ಇಲ್ಲ, ತಾವಿಲ್ಲಿ ಬರಬೇಕು ಅಂತ ಹೇಳಿದಾಗ ಭಾಳ ಸಂತೋಷದಿಂದ ಇವತ್ತು ಬಂದು ಅವರಿಗೆ ಶಾಲು ಹಾರವನ್ನು ಹಾಕಿ ಬೆಳ್ಳಿ ಕತ್ತಿಯನ್ನು ಕೂಡ ಕೊಟ್ಟು, ಕೆಂಪೇಗೌಡರ ಸಂಕೇತವಾದಂಥ ಕತ್ತಿಯನ್ನು ಅವ್ರು ಕೊಟ್ಟು ಭಾಳ ಖುಷಿಯಾಗಿ ಅವ್ರಿಗೆ ಹೋಗಿದ್ದಾರೆ. ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ನಾನು ಮನವಿ ಪತ್ರವನ್ನು ಮೊನ್ನೆನೇ ಕೊಟ್ಟಿದ್ದೆ, ಇವತ್ತು ಖುದ್ದಾಗಿ ಕೊಟ್ಟಿದ್ದೀನಿ. ಬಹಳಷ್ಟು ಜನ ಮಹಾಪುರುಷರ ಜಯಂತಿಗಳಿಗೆ ತಾವು ರಜಾ ಘೋಷಣೆ ಮಾಡ್ತಾ ಇದ್ದೀರಿ. ಇವತ್ತು ಬೆಂಗಳೂರನ್ನು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರು ಇವತ್ತು ಇಲ್ಲಿನ 60% ಆದಾಯ ಇಡೀ ರಾಜ್ಯಕ್ಕೆ ಹೋಗ್ತಾ ಇದೆ ಅಭಿವೃದ್ಧಿಗೆ. ಅದಕ್ಕೋಸ್ಕರ ಕೆಂಪೇಗೌಡ ಜಯಂತಿಯನ್ನು ರಜಾ ಆಗಿ ಘೋಷಣೆ ಮಾಡಿ ಸರ್ಕಾರಿ ಕಾರ್ಯಕ್ರಮವನ್ನು ಇಡೀ ಎಲ್ಲ ಕಡೆ ಮಾಡಬೇಕಂತ ಮನವಿಯನ್ನು ಕೂಡ ಅವರಿಗೆ ಕೊಟ್ಟಿದ್ದೀನಿ. ಬಂಧುಗಳೇ, ಇವತ್ತು 18 ವರ್ಷದಿಂದ ನಾವು ಇಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವ ಮಾಡ್ತಾ ಇದ್ವಿ, ಸಾಧಾರಣವಾಗಿ ಮಾಡ್ತಾ ಇದ್ವಿ ನಾವೆಲ್ಲ ಕೂಡ. ಇವತ್ತು ಬದಲಾದ ಸನ್ನಿವೇಶದಲ್ಲಿ ಇವತ್ತು ನೋಡ್ರಿ, ಇಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರು ಅವರೇ ಬೆಳಗ್ಗೆಯಿಂದ ತಿಂಡಿ ವ್ಯವಸ್ಥೆ ಕೂಡ ಅರ್ಧ ಅವ್ರದೇ ಜವಾಬ್ದಾರಿ ತಗೊಂಡವ್ರೆ. ಯಲಹಂಕ ಒಕ್ಕಲಿಗರ ಸಂಘ ಇವತ್ತು ಪ್ರತಿ ವರ್ಷ ಮಾಡ್ತಾರೆ. ಇವತ್ತು ಅವರು ತಿಂಡಿ ವ್ಯವಸ್ಥೆ ಮಾಡೋರು. ನೈಜವಾದಂಥ JDS ಮುಖಂಡರಿಲ್ಲ ಅವರೇ, ಎಲ್ಲ ಜಾತಿಯ ಜನಾಂಗದವರು ಕೂಡ ನಾವಿಲ್ಲಿದ್ದೀವಿ. ಇದು ನಿಜವಾದಂಥ ಕೆಂಪೇಗೌಡ ಜಯಂತ್ಯೋತ್ಸವ. ನಮಗೆ ಇದರಲ್ಲಿ ಯಾವುದೇ ರಾಜಕಾರಣ ಮಾಡಬೇಕು, ಇನ್ನೇನೋ ಮಾಡಬೇಕು, ಈ ಜಯಂತಿಯಿಂದ ನಾವು ಓಟ್ ತಗೊಬೇಕು ಅನ್ನೋದು ಯಾವತ್ತೂ ಇಲ್ಲ. ಇವತ್ತು ನಾವು ಹೇಳಿದ್ದೀವಿ, ಬರೀ ಕೆಂಪೇಗೌಡರಿಗೆ ಜೈ, ಭುವನೇಶ್ವರಿಗೆ ಜೈ, ಭಾರತ್ ಮಾತಾಗೆ ಜೈ, ಇಷ್ಟನ್ನು ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಏನು ಬೆಳಗ್ಗೆ ನಾವು ವಾಕಾಥಾನ್ ಕರೆ ಕೊಟ್ಟಿದ್ವಿ, ಯಾರ್ಯಾರು ಬಂದಿದ್ರು ಗೊತ್ತಿರ್ತಾರೆ ನಿಮಗೆ. ಸುಮಾರು 5,000 ಜನ ವಾಲಂಟ್ರಿ ಆಗಿ, 5,000 ಜನ ವಾಲಂಟ್ರಿ ಆಗಿ ಬೆಳಗ್ಗೆ 5:15ಗೆ ಸೇರಿ 7 ಗಂಟೆಗೆ ವಾಕಾಥಾನ್ ಮುಗಿಸ್ತೀವಿ. ಇವತ್ತು ನೀವು ನೋಡಿ, ಇನ್ನು ಮೆರವಣಿಗೆ ಹೋಗ್ತಾ ಇದ್ದಂಗೆ ನಾವು ಹೇಳಿದ್ವಿ 7-8 ಸಾವಿರ ಜನ ಬರ್ತಾರೆ ಅಂತ ಹೇಳಿ. ಅಕ್ಷರಶಃ ನಾವು ಹೋಗ್ತಾ ಇದ್ದಂಗೆ 10,000ಕ್ಕೆ ಹೆಚ್ಚು ಜನ ಇವತ್ತಿನ ಮೆರವಣಿಗೆಯಲ್ಲಿ ನಡೀತಾ ಇದ್ದಾರೆ. ಎಲ್ಲ ಸೇರ್ ಮಾಡಬೇಕಿದ್ರು. ಕೆಂಪೇಗೌಡರು ನಮ್ಗೆಲ್ಲರಿಗೂ ಸೇರಿರ್ತಕ್ಕಂಥವ್ರು, ಯಾವುದೋ ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥವ್ರಲ್ಲ. ಪ್ರತಿಯೊಬ್ಬ ಜಾತಿಯವರನ್ನ ಗೌರವಿಸಿ ಮಕ್ಕಳ ಥರ ನೋಡ್ಕೊಂಡಿರ್ತಕ್ಕಂಥ ಯಾವುದಾನ ಒಬ್ಬ ಆದರ್ಶ ದೊರೆ ಅಂತಂದ್ರೆ ಅದು ನಾಡಪ್ರಭು ಕೆಂಪೇಗೌಡರು. ಯಲಹಂಕವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು, ಯಲಹಂಕ ರಾಜಧಾನಿ ಮಾಡಿಕೊಂಡಿರೋ ಅಂತಾರಾಷ್ಟ್ರೀಯ ಮಟ್ಟದ ಬೆಂಗಳೂರನ್ನು ಕಟ್ಟಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೀವಿ, ಇನ್ಯಾರು ಭಾಗವಹಿಸ್ತಾರೆ? ಕೆಂಪೇಗೌಡರ ಜಯಂತಿಯಲ್ಲಿ ಯಾವುದೇ ರಾಜಕೀಯ ಇಲ್ಲ, ನಮ್ಗೆ ಯಾವುದು ಹುನ್ನಾರನೂ ಇಲ್ಲ. ಅದರ ಬಗ್ಗೆ ಈಗ ನಾನೇನು ಭಾಳ ಮಾತಾಡೋಕ್ಕೆ ಹೋಗೋದಿಲ್ಲ. ಕಾರ್ಯಕ್ರಮ ಮುಗಿದ ಮೇಲೆ ಮಾತಾಡೋದು ಭಾಳಷ್ಟು ಐತೆ. ನಾಳೆ 517ನೇ ವರ್ಷದ ಜಯಂತ್ಯೋತ್ಸವವನ್ನು ನಿನ್ನೆ ಸಂಜೆ ದೇವಸ್ಥಾನಗಳನ್ನು ಸ್ವಚ್ಛತೆ ಮಾಡೋದ್ರ ಮುಖಾಂತರ ಪ್ರಾರಂಭ ಮಾಡಿದ್ವಿ. ಬೆಳಗ್ಗೆ ವೀರ ಸಾವರ್ಕರ್ ಮೇಲ್ಸೇತುವೆಯ ಹತ್ತಿರದಿಂದ ಸುಮಾರು 3.5 ಕಿಲೋಮೀಟರ್ವರೆಗೂ ವಾಕಾಥಾನನ್ನು ಮಾಡಿದ್ವಿ. ನಮ್ಮ ನಿರೀಕ್ಷೆಗೆ ಮೀರಿ ಜನ ಬಂದಿರ್ತಾವೆ. ಬೆಳಗ್ಗೆ ಬಂದಿದ್ರೆ ಗೊತ್ತಾಗಿರ್ತದೆ. ಹತ್ತತ್ರ 4-5 ಸಾವಿರ ಜನ ಆ ಒಂದು ವಾಕಾಥಾನಲ್ಲಿ ಭಾಗವಹಿಸಿ ತಕ್ಷಣ 8:15ಗೆ ನಾವೆಲ್ಲ ಕೂಡ ಹಳೆಯ ನಗರದ ಕೆಂಪೇಗೌಡ ಪ್ರತಿಮೆ ಬಳಿ ಸೇರಬೇಕು ಅಂತ ನಾವು ಹೇಳಿದ್ವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ರಾತ್ರಿ ನಾವು ಫೋನ್ ಮುಖಾಂತರ ಮಾತಾಡಿ, ತಾವು ಯಲಹಂಕಕ್ಕೆ ಬರ್ತಾ ಇದ್ದೀರಿ, ಮೊದಲನೇದಾಗಿ ಬರ್ತಾ ಇರೋದ್ರಿಂದ ನಾನು ಶಾಸಕನಾಗಿ ನಿಮಗೆ ಸ್ವಾಗತ ಮಾಡಬೇಕು, ಮಧ್ಯದಲ್ಲಿ ನಿಲ್ಲಿಸಬೇಕು ಅಂತೇಳಿ ಹೇಳಿದ್ವಿ. ಅವರು ಕನ್ಫರ್ಮ್ ಮಾಡಿ ಬೆಳಗ್ಗೆ ನಮ್ಮ ಸನ್ಮಾನವನ್ನು ಸ್ವೀಕೃತ ಮಾಡಿ ಬೆಳ್ಳಿಯ ಖಡ್ಗವನ್ನು ಕೂಡ ಕೊಟ್ಟಿದ್ವಿ.
ನಮಗೆ ಭಾಳ ಸಂತೋಷ ಆಯಿತು. ಅದಾದಮೇಲೆ ನಾವು ಮೆರವಣಿಗೆಯನ್ನು ಪ್ರಾರಂಭ ಮಾಡಿದ್ವಿ. ಇತಿಹಾಸದಲ್ಲಿ 18 ವರ್ಷದಲ್ಲಿ ಈ ಥರದ ದೊಡ್ಡ ಮಟ್ಟದ ಕೆಂಪೇಗೌಡ ಜಯಂತ್ಯೋತ್ಸವದ ಮೆರವಣಿಗೆಯನ್ನು ನಾವು ಮಾಡಿರಲಿಲ್ಲ. ಯಲಹಂಕ ನಾಗರಿಕರು ಕೂಡ ನೋಡಿರಲಿಲ್ಲ. ಅದ್ಧೂರಿಯಾದಂಥ ಕಾರ್ಯಕ್ರಮ. ಪುಷ್ಪಾಲಂಕೃತ ಕೆಂಪೇಗೌಡರ ಮೆರವಣಿಗೆ, ಒಂಟೆಗಳು, ಕುದುರೆಗಳು, ಕೆಂಪೇಗೌಡ ವೇಷಧಾರಿಗಳು, 10ಕ್ಕೂ ಹೆಚ್ಚು ವಿವಿಧ ರೀತಿಯಾದಂಥ ಕಲಾ ತಂಡಗಳು, ಮಹಿಳೆಯರು ಕೂಡ ಕಳಸಗಳನ್ನು ಹೊತ್ಕೊಂಡು, ಯುವಕರು ಕುಣಿದು ಕುಪ್ಪಳಿಸಿ ಎಲ್ಲ ಸ್ವಯಂ ಪ್ರೇರಿತರಾಗಿ ಬಂದಿರತಕ್ಕಂಥವ್ರು. ನಿಜಕ್ಕೂ ಕೂಡ ನನಗೆ ಸಂತೋಷ ಆಗಿದೆ. ನಮ್ಮ ಜನತೆ ಯಲಹಂಕಕ್ಕೆ ಒಂದು ಕರೆಯನ್ನು ಕೊಟ್ಟರೆ ಯಾವ ಥರ ನಮಗೆ ಸ್ಪಂದಿಸ್ತಾರೆ, ನಮ್ಮ ಮೇಲೆ ಯಾವ ರೀತಿಯಾದಂಥ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ತಾವು ನೋಡಿರ್ಬೋದು. ಇವತ್ತು ಬೆಳಗ್ಗೆ ಪುಷ್ಪಾರ್ಚನೆ ಮಾಡುವಾಗ ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳು, JDS ಮುಖಂಡರುಗಳು, ಎಲ್ಲ ಪಕ್ಷದವರು ಕೂಡ ಇಲ್ಲಿದ್ದರು, ನಮ್ಮ ಜೊತೆಯಲ್ಲಿದ್ದರು. ಪ್ರತಿ ವರ್ಷ ಕೂಡ ಇರ್ತಾರೆ. ಆದರೆ ಒಂದು ನೋವಿನ ಸಂಗತಿ, ನಾವು 18 ವರ್ಷಗಳಿಂದ ಒಂದು ಕೆಂಪೇಗೌಡ ಜಯಂತ್ಯೋತ್ಸವನ ಏನು ಮಾಡಿದ್ವಿ, ಇದಕ್ಕೆ ಕಪ್ಪು ಚುಕ್ಕೆ ಇಡೋ ರೀತಿಯಲ್ಲಿ ನಾವು ಆಯ್ಕೆ ಮಾಡಿದಂಥ ಸನ್ಮಾನ್ಯ ಲೋಕಸಭಾ ಸದಸ್ಯರಂಥ ಸುಧಾಕರ್ ಅವರೇ ಇದಕ್ಕೆ ಪ್ರೇರೇಪಣೆಯನ್ನು ಕೊಟ್ಟಂಥವ್ರು. ಏಕಾಏಕಿ BJPಯ ಯಾರನ್ನೂ ಕೂಡ ಸಂಪರ್ಕ ಮಾಡದೆ ನೇರವಾಗಿ ಇಲ್ಲಿನ ಕಾಂಗ್ರೆಸ್ ಸ್ಥಳೀಯ ಮುಖಂಡರುಗಳನ್ನು ಸಂಪರ್ಕ ಮಾಡಿ ಅವರ ಸಹಯೋಗದೊಂದಿಗೆ, ಅವರು ಸುಮ್ಮನೆ ಇದ್ದರು, ಅವರೆಲ್ಲ ಕೂಡ ಯಾವಾಗೂ ನಮ್ಮ ಜೊತೆಯಲ್ಲಿ ಸೇರ್ಕೊತಾ ಇದ್ದರು. ಈ ಸರಿ ಅವ್ರಿಗೆ ಎಲ್ಲ ಸಹಕಾರವನ್ನು ಕೊಡ್ತೀನಿ ಅಂತೇಳಿ ಇವತ್ತು ಕಾಂಗ್ರೆಸ್ ಅವರನ್ನು ಇಟ್ಕೊಂಡು ಕೆಂಪೇಗೌಡ ಜಯಂತ್ಯೋತ್ಸವನ ಮಾಡಿದ್ರು. ನೀವು ಬೆಳಗ್ಗೆ ನೋಡಿರ್ಬೋದು, ಅವ್ರ ವಾಕತಾನು 1 ಲಕ್ಷ ಜನ ಇದ್ದರು ಅಂತ ಕಾಣ್ತದೆ. ಯಾಕಂದರೆ ಜನ ಜಾಮ್ ಆಗಿ ಎಲ್ಲ ಹೊರಗಡೆ ನಿಂತ್ಕೊಂಡಿದ್ರು. ಇವತ್ತು ಕೂಡ ಒಬ್ಬ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮೊದಲನೇ ಸಾರಿ ಬಂದಾಗ JDS ಮತ್ತು ಕಾಂಗ್ರೆಸ್ ಎಲ್ಲರೂ ಸೇರಿಕೊಂಡು ಇವತ್ತು ಜನ ಸೇರಿಸಿದ್ರು. ಸ್ಟೇಡಿಯಂ ತುಂಬಿ ಹೊರಗಡೆ ವೀರ ಸಾವರ್ ಪಾರ್ಕ್ವರೆಗೂ ಜನ ತುಂಬೋಗ್ಬಿಟ್ಟಿದ್ರು. ಯಾಕಂದರೆ ಒಬ್ಬ ಮುಖ್ಯಮಂತ್ರಿ ಕರೆದಾಗ ಕನಿಷ್ಠ ಒಂದು 2-3 ಸಾವಿರ ಜನ ಆದರೂ ಸೇರಿಸ್ಬೇಕಲ್ಲ. ಇಷ್ಟಿಲ್ಲ ಅಂದರೆ ಯಾಕೆ ಕರ್ಕೊಂಡು ಬಿಲ್ಡಪ್ ಕೊಡಬೇಕು, 10,000 ಜನ ಸೇರಿಸ್ತೀವಿ ಅಂತೇಳಿ. ಸೊ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಮೇಲೆ ವಿಶ್ವಾಸ ಇರ್ತಕ್ಕಂಥವ್ರು, ಕೆಂಪೇಗೌಡರ ಮೇಲೆ ಅಭಿಮಾನ ಇರ್ತಕ್ಕಂಥವ್ರು ನಮ್ಮ ಜೊತೆಯಲ್ಲೇ ಅವರೇ. ರಾಜಕಾರಣ ಮಾಡಬೇಕಾಗಿರೋರು ಇನ್ನೊಂದು ಕೆಂಪೇಗೌಡ ಜಯಂತ್ಯೋತ್ಸವನ ಮಾಡೋರೆ. ಒಂದು ಕಪ್ಪು ಚುಕ್ಕೆಯನ್ನು ಲೋಕಸಭಾ ಸದಸ್ಯರು ಇಟ್ಟೋಗಿದ್ದಾರೆ. ಯಾಕಂದರೆ ಅವ್ರು ಇಲ್ಲೇ ಅಲ್ಲ, ಚಿಕ್ಕಬಳ್ಳಾಪುರದಲ್ಲೂ 2 ಗುಂಪು ಮಾಡವ್ರೆ, ಗೋರಿಬಿದನೂರಲ್ಲೂ 2 ಗುಂಪು ಮಾಡವ್ರೆ, ಬಾಗೇಪಲ್ಲಿಯಲ್ಲಿ 3 ಮಾಡವ್ರೆ, ಹೊಸಕೋಟೆಯಲ್ಲಿ 0 ಮಾಡವ್ರೆ. ಈ ಥರ ಎಲ್ಲ ಕಡೆ 3 ಗುಂಪು ಮಾಡ್ತಕ್ಕಂಥದ್ದು ಅವ್ರ ಸ್ವಭಾವ. ಯಲಹಂಕದಲ್ಲಿ BJPನ ಗುಂಪು ಮಾಡೋಕ್ಕಾಗಲ್ಲ ಅಂತೇಳಿ ಬೇರೆಯವ್ರ ಜೊತೆಲಿ ಸೇರ್ಕೊಂಡವ್ರೆ. ಬಹುಶಃ ಮುಂದಕ್ಕೆ ಅವ್ರ ಜೊತೆಲಿ ಭಾಳ ನಮ್ಮವ್ರಿಗಿಂತಲೂ ಅವ್ರ ಜೊತೆಲಿ ಅವ್ರ ಸಂಪರ್ಕ ಜಾಸ್ತಿ ಐತೆ. ನಮಗೇನಿದ್ದಿಲ್ಲ, ಇದಾಗಿರೋದು ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ. ನಾವು ಇನ್ನೂ ಪಕ್ಷವನ್ನು ಸಂಘಟನೆ ಮಾಡ್ತೀವಿ. ಎಲ್ಲ ಮಹಾನುಭಾವರ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡ್ತೀವಿ. ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು ಮಾತಾಡೋಂಥ ವ್ಯಕ್ತಿನೂ ಅಲ್ಲ. ಅವನು ಈಗ ಬರೀ ಮಾತಾಡೋದೇ ಸೋಷಿಯಲ್ ಮೀಡ್ಯಾದಲ್ಲಿ ಆಗೈತೆ. ನೀನು ಸ್ವಂತ ಶಕ್ತಿಯಿಂದ ಜನನ ಸೇರಿಸು ನೋಡೋಣ. ನೀನು ಆಲ್ ಡೈರಿ ಅಧ್ಯಕ್ಷರಾಗಿ ಅವ್ರಿಗೆಲ್ಲ ಧಮಕಿ ಹೊಡೆದು ನೀವು ಬರಲಿಲ್ಲ ಕಾರ್ಯಕ್ರಮಕ್ಕೆ ಅಂದರೆ ಡೈರಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಧಮಕಿ ಹಾಕಿರೋದು ಸೊ ನಿಜಾನ ಸುಳ್ಳು ಕೇಳ್ರಿ. ಅದ್ರ ಕಡೆಗೆ ನಿನ್ನ ಸ್ವಂತ ಶಕ್ತಿಯಿಂದ ಒಂದು 100 ಜನ ಸೇರಿಸು ನೋಡೋಣ. ಅದ್ರ ಕಡೆಗೆ ಯಾರೋ ಶಕ್ತಿ ಇಲ್ಲದ್ರ ಬಗ್ಗೆ ಎಲ್ಲ ನಾನು ಯಾಕೆ ಮಾತಾಡಬೇಕು? ಅವ್ರೇನು ಹೇಳಿದ್ರು ಅಂತ ಏನೋ ಸ್ವತಂತ್ರ ಬಂದ್ಬಿಟ್ಟೈತೆ ಅಂತೇಳಿ. ಸ್ವತಂತ್ರ ಬಂದಾಗ ಪಾಕಿಸ್ತಾನ ಬಾಂಗ್ಲಾದೇಶ ಆಯಿತು. ಅದೊಂಥರ ಪಾಕಿಸ್ತಾನ ಇದ್ದಂಗೆ ನಮಗೆ ಸ್ವತಂತ್ರ ಆಗೋಯ್ತು. ಅವರು ನಮ್ಮ ಕಡೆಯಿಂದ ಅವ್ರಿಗೆ ಸ್ವತಂತ್ರವನ್ನು ಕೊಟ್ಟಿದ್ವಿ. ಮುಕ್ತವಾಗಿ ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅವ್ರು ಹೇಳಿರೋದು ನಿಜ. ಅದು ಇದೇ ಸಂದರ್ಭದಲ್ಲಿ ಯಲಹಂಕ ಶಾಸಕರಾದ SR ವಿಶ್ವನಾಥ್, ವಿಶ್ವವಾಣಿ ಫೌಂಡೇಶನ್ ಅಧ್ಯಕ್ಷರಾದ ವಾಣಿಶ್ರೀ ವಿಶ್ವನಾಥ್, ಯುವ ಮುಖಂಡರಾದ ಅಲೋಕ್ ವಿಶ್ವನಾಥ್, ಬಿಜೆಪಿ ಮುಖಂಡರುಗಳಾದ ಪ್ರಶಾಂತ್ ರೆಡ್ಡಿ, GJ ಮೂರ್ತಿ, ಕುದುರಗೆರೆ ಮಂಜುನಾಥ್, ತಮ್ಮೇನಹಳ್ಳಿ ಜಯರಾಮ್, ಮಧುಸೂದನ್, ಶಿವಮಾದಪ್ಪ, ರೈತ ಮೋರ್ಚಾ ಅಧ್ಯಕ್ಷರಾದ ರಾಜೇಶ್ ಇನ್ನು ಮುಂತಾದ ಮುಖಂಡರುಗಳು ಭಾಗವಹಿಸಿದ್ದರು. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.